22nd question. Explain the uses of GIS system. GIS system, Global Information System. Okay. ಅದರ ಇಂಪಾರ್ಟೆನ್ಸ್ ಅನ್ನ ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ಭೌಗೋಳಿಕ ಮಾಹಿತಿ ವ್ಯವಸ್ಥೆ. Global Information System. Okay, we'll see the importance now. GIS technology-based maps are more attractive and give accurate information. So, ಭೌಗೋಳಿಕ ಮಾಹಿತಿ ವ್ಯವಸ್ಥೆಯಲ್ಲಿ ಅವಲಂಬಿತ ಮಾಡಿರುವಂತಹ ಮ್ಯಾಪ್ಗಳು, ಓಕೆ, ಭೂಗೋಳಗಳು ಆರ್ ಮೋರ್ ಅಟ್ರಾಕ್ಟಿವ್, ತುಂಬಾ ಆಕರ್ಷಕವಾಗಿರ್ತವೆ ಮತ್ತು ಸಮರ್ಥವಾದ ಮಾಹಿತಿಯನ್ನ ಕೊಡ್ತವೆ. ಅಕ್ಯುರೇಟ್, ನಿಖರವಾದ ಮಾಹಿತಿಯನ್ನ ಕೊಡೋದ್ರಲ್ಲಿ ಸಹಾಯ ಮಾಡುತ್ತೆ GIS. ಓಕೆ, first one. Second one, various types of geographical, social, and economic information can be easily analyzed and models can be constructed. ವಿವಿಧ ಪ್ರಕಾರದ ಭೌಗೋಳಿಕ, ಸಾಮಾಜಿಕ ಮತ್ತು ಆರ್ಥಿಕ ಮಾಹಿತಿಗಳನ್ನ ಸುಲಭವಾಗಿ GIS ಮೂಲಕ ಕಲೆಕ್ಟ್ ಮಾಡಬಹುದು, ವಿಶ್ಲೇಷಣೆ ಮಾಡಬಹುದು ಮತ್ತು ಅದಕ್ಕೆ ತಕ್ಕಂತಹ ಒಂದು ಮಾದರಿಯನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. ಓಕೆನಾ? Third one, in recent years, GIS technology is being used to give advanced information regarding weather phenomena and management of natural resources. ಸ್ವಾಭಾವಿಕ ಸಂಪನ್ಮೂಲಗಳ ಬಳಕೆಯನ್ನು ಮತ್ತು ಹವಾಮಾನವನ್ನ ತಿಳಿಯೋದಿಕ್ಕೆ GIS ಟೆಕ್ನಾಲಜಿಯನ್ನ ಇತ್ತೀಚೆಗೆ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ, ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರೆ. ಓಕೆ, ಲಾಸ್ಟ್ ಒನ್, ಸಿನ್ಸ್ ದಿಸ್ ಈಸ್ ಅ ಕಂಪ್ಯೂಟರ್ ಬೇಸ್ಡ್ ಅನಾಲಿಸಿಸ್, ಕಂಪ್ಯೂಟರ್ ಆಧಾರಿತ ಒಂದು ವಿಶ್ಲೇಷಣೆ ಆಗಿರೋದ್ರಿಂದ ಮ್ಯಾಪ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್ ವೆರಿ ಫಾಸ್ಟ್. ನೀವು ಕಂಪ್ಯೂಟರ್ ಅಲ್ಲಿ ಒಂದು ಕೋಡ್ ಕೊಟ್ರೆ ಅಥವಾ ಒಂದು ಪ್ರಾಂಪ್ಟ್ ಅನ್ನು ಕೊಟ್ರೆ ಅದು ಒಂದೇ ಕ್ಷಣದಲ್ಲಿ ಮ್ಯಾಪ್ ಅನ್ನ ತಯಾರು ಮಾಡಿ ಕೊಡುತ್ತೆ ಅಲ್ವಾ? ಸೊ GIS ಅಲ್ಲಿ ಕೂಡ ಹಾಗೇನೆ, ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಆಗಿರೋದ್ರಿಂದ ಮ್ಯಾಪ್ಸ್ ಅನ್ನ ಅತಿ ಶೀಘ್ರದಲ್ಲಿ ಕ್ರಿಯೇಟ್ ಮಾಡಬಹುದು ವಿದೌಟ್ ದ ನೀಡ್ ಆಫ್ ಕಾರ್ಟೋಗ್ರಾಫರ್ ಇನ್ ಅ ವೆರಿ ಶಾರ್ಟ್ ಟೈಮ್. ಕಾರ್ಟೋಗ್ರಾಫರ್ ಅಗತ್ಯತೆ ಇಲ್ಲ. ಸೊ ಅದಿಲ್ಲದೇನೆ ಇವಾಗ ಟೆಕ್ನಾಲಜಿ ಮುಖಾಂತರ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮ್ಯಾಪ್ ಅನ್ನ ರೆಡಿ ಮಾಡಬಹುದು. ಅಂಡ್ ಇವನ್ ಮ್ಯಾಪ್ಸ್ ಕ್ಯಾನ್ ಬಿ ಮಾಡಿಫೈಡ್, ಮ್ಯಾಪ್ ಅನ್ನ ಮಾಡಿಫೈ ಕೂಡ ಮಾಡಬಹುದು, ಬದಲಾವಣೆ ಕೂಡ ಮಾಡಬಹುದು. ಓಕೆ, ಸೊ ಇದಿಷ್ಟು GIS ತಂತ್ರಜ್ಞಾನದ ಒಂದು ಪ್ರಾಮುಖ್ಯತೆ. ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ GIS ಟೆಕ್ನಾಲಜಿ.